ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಸಂದೀಪ್. ಇವತ್ತು ನಾವು ಎಲ್ಲ ಫ್ಯಾಮಿಲಿ ಕೂಡಿ ಎಲ್ಲಿ ಬಂದೀವಿ ಅಂದ್ರೆ ನಾವು ಪುಣಾದಾಗಿರೋ ಕಾತರದಾಗಿರೋದು ಇಸ್ಕನ್ ಟೆಂಪಲ್ಗೆ ಬಂದೀವಿ ನೋಡ್ರಿ. ನೋಡ್ಬೋದು ಇದು ಹಿಂದಿನ ಲೊಕೇಶನ್ ಹೆಂಗದ ಮಸ್ತ್ ಅದಾಗ. ಮತ್ತು ಇಷ್ಟೊಂದು ಪಬ್ಲಿಕ್ ಇತ್ತಿಲ್ಲ ರೀ, ಭಾಳ ಪಬ್ಲಿಕ್ ಇತ್ತು ಇಲ್ಲಿ ನೋಡ್ರಿ. ಈಗ ಒಳಗೆ ಎಂಟರ್ ಆಗುತ್ತಿದ್ದು ಇದು ಮೇನ್ ಎಂಟ್ರೆನ್ಸ್ ಅದ ರೀ. ಇದು ಎಲ್ಲ ನಿಮ್ಮ ಲೊಕೇಶನಲ್ಲಿ ಬರ್ತಾವೆ ಅಂದ್ರೆ ಇದು ಕಾತರಜಿನ್ ಝೂ ಪಾರ್ಕ್ ಅದ ನೋಡ್ರಿ. ಆ ಪಾರ್ಕ್ದಿಂದ ಸ್ವಲ್ಪ ಮುಂದೆ ಒಂದು 3 ಕಿಲೋಮೀಟ್ರ್ ಹೋದ್ರಂದ್ರೆ ನಿಮ್ಗೆ ಈ ಗುಡಿ ಸಿಗ್ತದೆ. ನೋಡ್ಬೋದು ಇದು ಹೊರಗಿನ ಟೆಕ್ಚರ್ ಎರಡು ಸಾರಿ ಆಗದ ಗುಡಿ. ಏಕ್ದಮ್ ನಾರ್ಮಲ್ಲಿ ಸಿಂಪಲ್ಲಿ ಫೀಲ್ ಬೆಟರ್ ಫೀಲ್ ಆಗ್ತದೆ ರೀ. ಅಂದ್ರೆ ಇದು ಇಸ್ಕನ್ ಟೆಂಪಲ್ ಇದ್ರ ಹೆಸರು ಅದ ನೋಡ್ರಿ. ಯಾಕೆ ಬೆಂಗಳೂರದಾಗೂ ಆಲ್ರೆಡಿ ಇದು ಟೆಂಪಲ್ ಅದ, ಅಂದ್ರೆ ನಾವು ಒಂದು ಸಲ ಅಲ್ಲಿ ವಿಸಿಟ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ಈಗ ಪುಣಾದಾಗಿ ಏನು ಸೆಟ್ಲ್ ಆಗಿದೆ ನೋಡ್ರಿ. ಅದೇ ಸಲಕ ಇವತ್ತು ನಾನು ನೋಡಕ್ಕೆ ಬಂದಿದ್ದು ಇದು ಇಸ್ಕನ್ ಟೆಂಪಲ್. ನೋಡಂಬ್ರಿ ಒಳಗೆ ಹೆಂಗದ ಏನಿಲ್ಲ. ಇಲ್ಲಿ ನೋಡ್ಬೋದು ಹೊರಗೆ ಎಲ್ಲ ಗಿಡಗಳು ಹಚ್ಚಾರ. ಮತ್ತು ನೋಡ್ರಿ ಕೃಷ್ಣನ ಮೂರ್ತಿ ನೋಡ್ರಿ ಎಷ್ಟು ಖತರ್ನಾಕ್ ಮಾಡ್ರಿ. ಇದು ಏಕ್ದಮ್ ಮಸ್ತ್ ಅನಿಸ್ತದೆ ರೀ ನೋಡೋಕೆ. ಭಾಳ ಮೈಂಡ್ ಫ್ರೆಶ್ ಆಗ್ತದೆ. ನೀವು ಹೋಗೋದಿತ್ತಂದ್ರೆ ನೀವು ಅಲ್ಲಿ ಟೈಮಿಂಗ್ಸ್ ಅದ ರೀ. ಆ ಟೈಮಿಂಗ್ಸ್ದಿಂದ ನೀವು ಹೋಗ್ಬೇಕಾಗ್ತದೆ. ನಿಮಗೆ ನಾರ್ಮಲಿ ಯಾವಾಗ ಹೋದ ಅಂದ್ರೆ ಅದು ಅವಾಗ ಕ್ಲೋಸ್ ಇದ್ದಿರ್ತದೆ, ಹಂಗೆ ಹೋಗೋಕ್ಕಾಗಲ್ಲ. ಬರ್ರಿ ಒಳಗೆ ಹೋಗಮ್ಮಿ. ಇಲ್ಲಿ ನೋಡ್ರಿ ಈಗ ಒಳಗೆ ಹೋಗುತ್ತಿದ್ದು ಇದು ಗುಡಿದು ಒಳಗಿನ ಎಂಟ್ರೆನ್ಸ್ ಅದ. ಇಲ್ಲಿ ನೋಡ್ಬೋದು. ಬರ್ರಿ 4 ಗಂಟೆಗೆ ಮತ್ತೊಂದು ಸಲ ಆರತಿ ಆಗ್ತದೆ ಗುಡಿದು. ಅದ್ರ ಸಲಕ್ಕೆ ಎಲ್ಲರೂ ಇಲ್ಲಿ ಕೂತಾರ. ಅವ್ರದ್ದು ಏನೇನು ಗುಡಿ ಬದ್ದಲ್ಲಿ ಏನೇನದ ಎಲ್ಲವರು ಹೇಳೋತರ ಇಲ್ಲಿ ನೋಡ್ಬೋದು. ನೀವು ಕೇಳ್ಬೋದು ಸೈಡಿಗೆ ನೋಡ್ರಿ. ಇಲ್ಲಿ ಕೇಳ್ರಿ, ಹಿಂದೆ ಕೇಳಿಸುತ್ತೆ ನೋಡ್ರಿ ಅವ್ರು ಮಾತಾಡೋದು. ಇದು ನೋಡ್ರಿ ಒಳಗಿನ ಸೈಡ್ ಹೆಂಗದ ಗುಡಿ ಎಲ್ಲ ಮಸ್ತ್. ಎಲ್ಲರೂ ಕುಂದ್ರಿಸಿ ಈ ಥರನೇ ಮಾತಾಡ್ತಾರೆ ರೀ. ಬರ್ರಿ ಈಗ ಗುಡಿ ಓಪನ್ ಆಗುತ್ತದೆ. ಓಪನ್ ಆಗೋದು ದೃಶ್ಯ ನೋಡ್ರಿ ಹೆಂಗೆ ಕಾಣಿಸ್ತದೆ. ಏಕ್ದಮ್ ನಿಮ್ಗೆ ಇಷ್ಟು ಬೆಟರ್ ಫೀಲ್ ಅನ್ನಿಸ್ತದೆ, ಮಸ್ತ್ ಅನ್ನಿಸ್ತದೆ ರೀ. ಒಮ್ಮೆಗೆ ನಮ್ಗಂತೂ ಮೂಡ್ ಫ್ರೆಶ್ ಐತೆ ನೋಡ್ರಿ. ಮನಸ್ಸಿಗೆ ಒಮ್ಮೆಗೆ ಹಗರ್ ಅನ್ನಿಸ್ತು. ಬರ್ರಿ ನೀವು ಭೀ ನೋಡ್ರಿ ಹೆಂಗೆ ಅನ್ನಿಸ್ತದೆ. ಬರ್ರಿ ದರ್ಶನ ಅಂತ ಫುಲ್ ಫಸ್ಟ್ ಕ್ಲಾಸ್ ಆಯಿತು. ಈಗ ಹೊರಗಡೆ ಹೋಗ್ತೀವಿ ನೋಡ್ರಿ. ಯಾಕಂದ್ರೆ ಇಲ್ಲಿ ನೀವು ಹೋದ್ರಂದ್ರೆ ನಿಮ್ಗೆ ಪ್ರಸಾದನೂ ವ್ಯವಸ್ಥೆ ಅದ ರೀ. ಇಲ್ಲಿ ನಿಮ್ಗೆ ಹೋದ್ರಂದ್ರೆ ಪ್ರಸಾದನೂ ಸಿಗ್ತದೆ ಆ ದೇವರಿಂದು ಪ್ರಸಾದನೂ. ಆದ್ರೂ ಲಾಸ್ಟ್ ಇಲ್ಲಿ ನೋಡ್ಬೋದು ಇವರದಿಂದನೇ ಇವರೇ ಅದರಲ್ಲಿ ಸ್ವಾಮೀಜಿ ಇವ್ರದ್ದು ಟೆಕ್ಚರ್ಸ್ ನೋಡ್ರಿ. ಮೂರ್ತಿ ಎಷ್ಟು ಸರಿಯಾಗಿ ಮಾಡ್ರಿ ಅವರು. ಏಕ್ದಮ್ ನೋಡೋಕ್ಕಂತೂ ಇಷ್ಟು ಮಸ್ತ್ ಅನ್ನಿಸ್ತದೆ. ಜೀವಂತವಾಗಿ ಪ್ರತ್ಯಕ್ಷವಾಗಿ ಅಲ್ಲೇ ಕೂತಾರೆ ಹಿಂಗೆ ಅನ್ನಿಸ್ತದೆ. ಇದು ನೋಡ್ರಿ ಇದು ಹೊರಗಿಂದ ಲೊಕೇಶನ್ ಅದ. ಹೆಂಗದ ಗುಡಿ ಎಲ್ಲ ಮಸ್ತ್. ಮತ್ತು ನಿಮ್ಗೆ ಈ ವಿಡಿಯೋ ನೋಡಿ ಹೆಂಗೆ ಅನ್ಸದ ಮತ್ತು ಹಾಗೆ ಕಮೆಂಟ್ದಾಗ ತಿಳಿಸ್ರಿ. ಮತ್ತು ಲೊಕೇಶನ್ ಬೇಕಾಗಿತ್ತು ಅಂತ ಲೊಕೇಶನ್ ಅಂತ ಹಾಕ್ರಿ. ಬರ್ರಿ ಇದು ನೋಡ್ರಿ ಇದು ಪ್ರಸಾದದ ಜಾಗ ಅದ ರೀ. ಯಾಕಂದ್ರೆ ನಿಮ್ಗೆ ಅಲ್ಲಿ ನಾವು ಹೋದಕ್ಕೊಳಗೆ ನಮ್ಗೆ ಏನು ಮಾಡ್ರಿ ಅಂದ್ರೆ ಸ್ಪೆಷಲ್ ಅಂದ್ರೆ ಎಲ್ಲ ಭಕ್ತಾದಿಗಳಿಗೆ ಏನು ಮಾಡ್ರಿ ಅಂದ್ರೆ ಬಿಸಿಬೇಳೆ ಬಾತ್ ಇತ್ತು ನೋಡ್ರಿ. ಅಲ್ಲಿ ನಾವು ಭೀ ಅದು ನೋಡ್ರ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ದೆ. ಬಿಸಿಬೇಳೆ ಬಾತ್ ಅಂತೂ ಫಸ್ಟ್ ಕ್ಲಾಸ್ ಇತ್ತು ರೀ. ಯಾಕಂದ್ರೆ ಇಷ್ಟು ಟೇಸ್ಟಿಯಾಗಿತ್ತು. ಎಲ್ಲಿ ಭೀ ನೀವು ಯಾವುದೇ ದೇವಸ್ಥಾನದಾಗ ಹೋಗಿ ನೀವು ಪ್ರಸಾದ ಟ್ರೈ ಮಾಡಿ ನೋಡಿರಿ, ನಿಮಗದು ಭಾಳ ಚಂದ ಆಗ್ತದೆ. ಏಕ್ದಮ್ ಮಸ್ತ್ ಅನ್ನಿಸ್ತೈತೆ ರೀ. ನೋಡ್ಬೋದು ನೀವು ಎಲ್ಲ